ರಾಮ್ ಗೋಪಾಲ್ ವರ್ಮಾ ಇವನೊಂದು ದೊಡ್ಡ ವೇಸ್ಟ್ ನನ್ನ ಮಗ. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಕನ್ನಡಿಗರು ತುಂಬಾ ರೌಡೀಸ್ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ತಗ್ಲೈ ಫಿಲಿಂ ಕರ್ನಾಟಕದಲ್ಲಿ ಬ್ಯಾನ್ ಆಗಿರೋದ್ರಿಂದ ಇದ್ರ ಬಗ್ಗೆ ಒಂದು ಮಾತಾಡ್ತಿರ್ತಾನೆ. ಅದೆಲ್ಲ ಓಕೆ. ಸಡನ್ ಆಗಿ ಏನಂತ ಹೇಳ್ತಾನಂದ್ರೆ, ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರ ಫಿಲಿಮ್ಸ್ ನ ರೀಮೇಕ್ ಮಾಡ್ಬಿಟ್ಟು ಕನ್ನಡದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆದ್ರು ಅಂತ. ಹುಚ್ಚ ನನ್ ಮಗ. ರಾಜ್ಕುಮಾರ್ ಅವರ ಫಸ್ಟ್ ಫಿಲಿಂ ಬೇಡ್ರ ಕಣ್ಣಪ್ಪ ಬಂದಿದ್ದು 1954. ಅದಾದ್ಮೇಲೆ ಅಮಿತಾಬ್ ಬಚ್ಚನ್ ಅವರ ಫಸ್ಟ್ ಫಿಲಿಂ ಬಂದಿದ್ದು 1969. ಆಲ್ಮೋಸ್ಟ್ 15 ವರ್ಷ ಗ್ಯಾಪ್ ಇರುತ್ತೆ ಏನೋ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಅಮಿತಾಬ್ ಬಚ್ಚನ್ ಅವ್ರಿಗೂ. ಇದ್ರಲ್ಲಿ ಅಮಿತಾಬ್ ಬಚ್ಚನ್ ಅವ್ರದ್ದು ಯಾವುದೇ ತರ ತಪ್ಪಿಲ್ಲ. ಬಟ್ ಇಬ್ಬರಿಗೂ ಬಿಟ್ವೀನ್ 15 ಇಯರ್ಸ್ ಇಂಡಸ್ಟ್ರಿ ಗ್ಯಾಪ್ ಇದೆ. 15 ಇಯರ್ಸ್ ಅಲ್ಲಿ ಅಣ್ಣ ಅವ್ರಿಗೆ ಎಷ್ಟು ಫಿಲಿಮ್ಸ್ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಡುಗೆ ಗೊತ್ತಿದೆ ಅಂತ ನಿನ್ನಂತ ಲುಚ್ಚನ ಮಕ್ಕಳು ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ಕೊಡುಗೆ ಏನಂತ ಕರ್ನಾಟಕದಲ್ಲಿ ತುಂಬಾ ಮನೆಗಳಲ್ಲಿ ಇದುವರೆಗೂ ಅಣ್ಣ ಅವ್ರನ್ನ ದೇವ್ರ ತರ ಪೂಜೆ ಮಾಡ್ತಾರೆ. ಇಂತ ನನ್ನ ಮಕ್ಕಳೆಲ್ಲ ಏನನ್ನ ಬಂದು ಮಾತಾಡ್ತಾರೆ. ಅಂಡ್ ತುಂಬಾ ಜನ ಅಫೆಂಡ್ ಆಗಿದ್ದಾರೆ ಈ ವಿಷಯ ಅಂದ್ಮೇಲೆ. ಬಟ್ ಅವ್ರಿಗೆಲ್ಲ ನನ್ನ ಕಡೆಯಿಂದ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಬೀದಿಯಲ್ಲಿ ಹೋಗುವಾಗ ಎಷ್ಟೋ ನಾಯಿಗಳು ಬಗಳುತ್ತೆ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಹುದು. ಬಟ್ ಇವನ ಕ್ಯಾರೆಕ್ಟರ್ ಎಂತದ್ದು ಅಂತ ಹೇಳಿದ್ರೆ, ಇವ್ನ್ ತುಂಬಾ ವಿಡಿಯೋಸ್ ನೋಡಿದ್ರೆ ಎಷ್ಟು ವರಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ಇಂಟರ್ವ್ಯೂ ಅಲ್ಲಿ ಆ ಇಂಟರ್ವ್ಯೂ ಅವ್ರನ್ನ ಕಾಲು ಬಾಯಲ್ಲಿ ಇಟ್ಕೊಂಡು, ಸಾರಿ ಟು ಸೇ ದಿಸ್, ಇನ್ನು ತುಂಬಾ ತುಂಬಾ ವರಸ್ಟ್ ಆಗಿ ಮಾತಾಡ್ತಾನೆ. ಇನ್ನು ಇವನ ಆಕ್ಟಿವಿಟೀಸ್ ನೋಡಿದ್ರೆ ಲಿಟರಲಿ ಹೇಳ್ತೀನಿ, ಒಂದು ಡೈರೆಕ್ಟರ್ ಅಂತಾನೆ ಹೇಳಲ್ಲ. ಬಟ್ ಒನ್ಸ್ ಅಪಾನ್ ಎ ಟೈಮ್ ಇವನು ಒಂದು ಲೆಜೆಂಡ್, ಇದನ್ನು ಒಪ್ಕೊಳ್ಳಬೇಕು. ಒನ್ಸ್ ಅಪಾನ್ ಎ ಟೈಮ್ ಈಸ್ ಅ ಲೆಜೆಂಡ್, ಬಟ್ ನೌ ಇಸ್ ಅ ಬಿಗ್ಗೆಸ್ಟ್ ಚಪ್ಪರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರ ಆರಾಮಾಗಿರಿ ಅಂತ ಹೇಳ್ತಾ ಇವ್ರು ನಿಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.